ತಿರುಗಾಡಿ ಹಸಿರು ಬಂದಾನ. ಅಲ್ವಾ? ಅವನಿಗೆ ಈ ಭೂಮಿ ತಾಯಿ ಪ್ರಸಾದ ಕೊಡು, ಊಟ ಮಾಡಿ. ಅಣ್ಣ ನೀನು ಮಾರಣ, ಇಬ್ರು ಸೇರಿ ಊಟ ಮಾಡೋಣ. ಏ ಮಾರ, ನಾ ಎಲ್ಲ ಮಾಡ್ತಿದ್ನಿ, ಕರೆಂಟ್ ತಗೊಂಡು ಹಾಳಾದ ಕೆಟ್ಟ ಕಾಡ್ತಾರಪ್ಪ. ಅದಕ್ಕ ಶೇಂಗಾ ಬೆಳೆಗೆ ನೀರು ಹಾಸ್ಬೇಕು. ನೀವ್ ಊಟ ಮಾಡಿ ಹೋಗ, ನಾ ಆಮ್ಯಾಗ ಬಂದು ಊಟ ಮಾಡ್ತೀನಿ. ಮಗ್ಗಲದಾಗ ಇಂಥ ಸುಂದರವಾದ ಹೆಂಡತಿ ಹಿಡ್ಕೊಂಡ ಅದ್ ಹೆಂಗ್ ನೀರು ಹಾಸ್ತಿಪ್ಪ? ಯಾವಾಗ ನೋಡಿದ್ರೆ ನಿನಗೂ ಲಗ್ನ ಮಾಡ್ತಾನಪ್ಪ, ಚಿಂತೆ ಮಾಡ್ಬೇಡ. ಹಂಗಿಲ್ಲ, ಕರೆಂಟ್ ಇಂದು ಬಹಳ ಸಮಸ್ಯೆ ಐತೆ, ಅದಕ್ಕ ಜಲ್ದಿ ನೀರ್ ಹಾಸ್ ಅಂತ ಹೇಳಿದ್ನೆ. ಆಯ್ತೈತೆ, ನಾ ಊಟ ಮಾಡ್ತೀನಿ, ಬರ್ಲಾ? ಅತ್ತಿಗೆ ಬೇಗ ಮನೆಗೆ ಬಂದ್ಬಿಡಿ, ನಾನು ಊಟ ಮಾಡ್ತೀನಿ. ನಾನು ಎಷ್ಟು ತುಂಟನಿದ್ದಾನಲ್ವಾ ನನ್ನ ಮೈದಿನ? ಹೌದು ಗಗ, ತುಂಟನಿದ್ದರು ಬಹದ್ದೂರ್ ಬಂಟನಿದ್ದಾನೆ ನನ್ನ ತಮ್ಮ. ಅತ್ತಿಗೆ ಎನ್ನುವ ಮಮತೆ ಪದವನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಹೇಗೆ ಪೂಜಿಸುತ್ತಾನೆ ನೋಡ್ತೀಯ? ಹೌದು ಸ್ವಾಮಿ, ಜನ್ಮ ಜನ್ಮಾಂತರದಲ್ಲಿ ರೈತನ ಸುಖನಾಗಿ ಈ ಅತ್ತಿಗೆ ಮೈದನನಾಗಿ ಮತ್ತೆ ಮತ್ತೆ ಪುನರ್ಜನ್ಮ ತಾಳೆ ಬರಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊತೀನಿ. ಹೋಗಿ ನೀವು ಬೇಗ ಹೋಗಿ ಶೇಂಗಾ ಬೆಳೆಗೆ ನೀರು ಹಾಯಿಸಿ ಎತ್ತುಗಳನ್ನ ತಗೊಂಡ್ಬಿಡಿ, ನಾನು ಮನೆಗೆ ಹೋಗ್ತೀನಿ, ಸರಿನಾ? ಅಲ್ಲ, ಮಾತಿನಲ್ಲಿ ಮೂಡಿ ಹಾಕಿ ಗಂಗಾ ನದಿಯಂತೆ ಜುಳು ಹರಿಯುತ್ತಾ ಹಾಗೆ ಹೊರಟು ಬಿಟ್ಟಿಯಲ್ಲ. ನಿಲ್ಲಮ್ಮ, ತನುವನುಂಡ ಅನುರಾಗದ ಅಲೆಗಳಂತೆ ಸುಳಿಗಾಳಿಯ ತಂಪಲ್ಲಿ ಕೆಂಪಾದ ಹಸಿರು ಮಡಲಲ್ಲಿ ಒಂದೇ ಒಂದು ಗೀತೆ ಹಾಡಬಾರ್ದೆ ಚಿನ್ನ? ಅಲ್ವಾ? ತಮ್ಮಂಗೆ ಬುತ್ತಿ ಕೊಟ್ಟು ಮುಂದೆ ಕಳ್ಸಿದ್ದು ಯಾವಾಗಲೂ ಹುಡುಗಾಟಿಗೆ ನಿಮ್ಗೆ. ಅಲ್ಲ, ಚಿಕ್ಕ ಮಕ್ಕಳಂತೆ ಹಾಡಿ ಕುಣಿದಾಡ್ಬಿಟ್ರೆ ದನದ ನಿಮ್ಮ ಮನ ತಣಿಯುವುದೇನು? ನನ್ನ ಮನ ಅಷ್ಟೇ ಗಂಗಾ. ಮತ್ತೆ ಹಸಿರು ಸೀರೆನೊಟ್ಟು ಶೃಂಗಾರವಾಗಿ ಶೋಭಿಸುವ ಈ ಭೂಮಿ ತಾಯಿ ಮನ ಕೂಡ ತನಿದು ದಣಿಯುತ್ತದೆ ಅಲ್ವಾ? ಹೌದು ಚಿನ್ನ. ಆರತಿಯೇ ಬಾಯಿತು
ಪ್ರೇಮಿಗಳು